ಮಾಹಿತಿ. ಸಿಂಗಲ್ ಆಗಿರ್ತಕ್ಕಂಥ ಹುಡುಗರು ಯಾರಾದರೂ ಈ ಒಂದು ವಿಡಿಯೋ ನೋಡ್ತೀರಾ ದಯಮಾಡಿ ಪೂರ್ತಿಯಾಗಿ ನೋಡಿ. ಯಾಕಂದರೆ ಇವತ್ತು ನಮಗೆ ಲಿವಿಂಗ್ ರಿಲೇಷನ್ಶಿಪ್ ಮಾಡೋದಕ್ಕೆ ಒಬ್ಬರು ಮಾಹಿತಿನ ಕಳಿಸಿರ್ತಾರೆ. ಇವರ ಹೆಸರು ಬಂದುಬಿಟ್ಟು ಜೆನಿ ಅಂತ. ಇವರು ಬಂದುಬಿಟ್ಟು ಚಿಕ್ಕನಂಡಿ ಎಂಬ ಒಂದು ಊರಿನಲ್ಲಿ ವಾಸವಾಗಿದ್ರು. ಇದು ಬಂದುಬಿಟ್ಟು ಬಳ್ಳಾರಿ ಹತ್ರ, ಬಳ್ಳಾರಿಯಿಂದ ಮೇ ಬಿ ಒಂದು 25 ಕಿಲೋಮೀಟ್ರ್ ಆಗುತ್ತೆ ನೋಡಿ. ಆಟೋದವ್ರು ಹೇಳಿದ್ರೆ ಡೈರೆಕ್ಟಾಗಿ ತಂದುಬಿಟ್ಟು ಬಿಡ್ತಾರೆ. ಆ ಒಂದು ಊರಿನಲ್ಲಿ ಇರೋದು ಇವರು. ಇವರ ವಯಸ್ಸು ಬಂದು 27 ವರ್ಷ. ಪ್ರಸ್ತುತ ಒಂಟಿತನ ಇರತಕ್ಕಂಥ ಮಹಿಳೆಯವರು. ಜಂಟಿ ಆಗುವಂಥ ಒಂದು ಬಯಕೆ. ಮನೆಯ ಕಿರಿಯ ಮಗಳು, ಅಂದರೆ ತಂದೆ ತಾಯಿ ಎಲ್ಲರೂ ಸಹ ಇದ್ದಾರೆ, ಒಬ್ಬ ಅಣ್ಣ ಇದ್ದಾರೆ. ಲಾಸ್ಟಾಗಿ ಇವರ ಒಂದು ಮದುವೆನೇ ಮಾಡಬೇಕು. ಹಾಗಾಗಿ ಒಂದು ಸಮಾರಂಭ ಚೆನ್ನಾಗಿ ಆಗಬೇಕು ಅಂತ ಇವರೇ ಖುದ್ದಾಗಿ ಇವರ ವರವನ್ನು ಹುಡುಕಾಟ ಮಾಡ್ಕೊಳ್ತಾ ಇರೋದು. ಸೊ ಒಬ್ಬ ಅಣ್ಣ ವಿವಾಹ ಆಗಿದೆ ಆಲ್ರೆಡಿ. ನನ್ನ ಮದುವೆಗೆ ವರವನ್ನು ನಾನೇ ಹುಡುಕಾಟ ಮಾಡ್ತಿದ್ದೇನೆ. ನನ್ನ ಜಾತಕ ಬಂದುಬಿಟ್ಟು ಎಲ್ಲವೂ ಉತ್ತಮವಾಗಿದೆ, ಬೇಕಿದ್ದರೆ ನಿಮ್ಮ ನಂಬರ್ಗೆ ನಾನೇ ನನ್ನ ಜಾತಕವನ್ನು ಕಳಿಸಿಕೊಡ್ತೇನೆ ಅಂತ ಜೆನಿಯವರು ಹೇಳಿದ್ದಾರೆ. ನಾನು ಅವರ ಫೋಟೋ ಸಮೇತ ವಿವರಣೆ ಕೊಡ್ತಾ ಹೋಗ್ತೀನಿ ನೋಡಿ. ಇದು ಅವರ ಫಸ್ಟ್ ಆಗಿರ್ತಕ್ಕಂಥ ಪೇಜು. ಇನ್ನು ಎರಡನೇ ಪೇಜ್ಗೆ ಹೋಗೋದಾದರೆ ಪ್ರಸ್ತುತ ಅವರು ಹೇಳಿರೋದೇನೆಂದರೆ, ಜೆನಿಯವರು ಹೇಳಿರ್ತಕ್ಕಂಥ ಮೊದಲನೇ ಪಾಯಿಂಟ್ ಬಂದುಬಿಟ್ಟು ಅಪ್ ಟು ಹಳ್ಳಿಯ ಸೊಗಡಿನಲ್ಲಿ ಬೆಳೆದು ಬಂದಿರತಕ್ಕಂಥ ನಾನು ಎಲ್ಲ ರೀತಿಯ ಕೆಲಸಗಳನ್ನು ಕಲಿತುಕೊಂಡಿದ್ದೇನೆ. ಬಳ್ಳಾರಿ ಅಂದರೆ ಉತ್ತರ ಕರ್ನಾಟಕದ ಬರುತ್ತೆ. ಉತ್ತರ ಕರ್ನಾಟಕದಲ್ಲಿ ಆ ಒಂದು ಹಳ್ಳಿನಲ್ಲಿ ಬೆಳೆದು ಬಂದಿರತಕ್ಕಂಥ ಇವರು ಪ್ರಸ್ತುತ ಒಂದು ಹಳ್ಳಿಯ ಸೊಗಡಲ್ವ ಅಲ್ಲಿ. ಸೊ ಆ ಒಂದು ಸೊಗಡಿನಲ್ಲಿ ಎಲ್ಲ ರೀತಿಯ ಕೆಲಸ ಆಗಿರಲಿ, ಕಾರ್ಯ ಆಗಿರಲಿ, ಅಡುಗೆ ಕೆಲಸ ಆಗಿರಲಿ, ಈ ರೀತಿ ಮೇ ಬಿ ಎಲ್ಲ ರೀತಿಯ ಕೆಲಸಗಳನ್ನು ಕಲಿತುಕೊಂಡಿದ್ದಾರೆ ಅಂತ ಹೇಳಿದ್ದಾರೆ. ಜೊತೆಗೆ ವ್ಯವಸಾಯದ ಬಗ್ಗೆ ಜ್ಞಾನವೂ ಕೂಡ ಇದೆ. ನಿಮಗೇನಾದರೂ ಮದುವೆ ಆದ ನಂತರ ಗದ್ದೆ ಏನಾದರೂ ಇದ್ದರೆ ಯಾವ ರೀತಿಯಲ್ಲಿ ಉಳುಮೆ ಮಾಡಬೇಕು, ಏನೆಲ್ಲ ಮಾಡಿದ್ರೆ ಲಾಭ ಬರುತ್ತೆ ಅನ್ನೋದ್ರ ಬಗ್ಗೆ ಕೂಡ ಅವ್ರಿಗೆ ನಾಲೆಜ್ ಇದೆ ಅಂತ ತಿಳಿಸಿರ್ತಕ್ಕಂಥದ್ದು. ನಾನು ಕೆಲಸದ ಹುಡುಕಾಟ ಮಾಡ್ತಾ ಇದ್ದೇನೆ, ಕೆಲಸ ಏನಾದರೂ ಸಿಗಲಿಲ್ಲ ಅಂದರೆ ನಿಮ್ಮ ಗದ್ದೆನಲ್ಲೇ ಇಬ್ಬರು ಕೂಡ ಐಡಿಯಾ ಮಾಡಿಕೊಂಡು ಒಳ್ಳೆಯ ಒಂದು ಶ್ರೀಮಂತರಾಗುವಂತಹ ತಲೆ ನನಗೆ ಇದೆ ಅಂತ ಹೇಳಿದ್ದಾರೆ. ವ್ಯವಸಾಯ ಮಾಡೋಣ, ಯಾರಿಗೂ ಕೂಡ ಕೈ ಜೋಡಿಸೋದು ಬೇಡ. ಸೊ ಪ್ರಯತ್ನ ಮಾಡೋಣ, ಎಲ್ಲಿಗೆ ಬಂದು ಹತ್ತುತ್ತೆ ನೋಡೋಣ ಅಂತ ಹೇಳಿರೋದು. ಸ್ನೇಹಿತರೆ, ಈ ರೀತಿ ಹುಡುಗಿರು ನಿಮಗೆಲ್ಲೂ ಕೂಡ ಸಿಗಲ್ಲ ನೋಡಿ. ಯಾಕಂದರೆ ಯಾರಾದರೂ ಸಿಂಗಲ್ ಆಗಿರ್ತಕ್ಕಂಥ ಹುಡುಗರು ಅಥವಾ ಗದ್ದೆ ತೋಟ ಹೊಂದಿರತಕ್ಕಂಥ ಹುಡುಗರಿಗೆ ಹೇಳಿ ಮಾಡಿಸಿದಂಥ ಇರ್ತಕ್ಕಂಥ ಜೋಡಿ ಅಂತಲೇ ಹೇಳ್ಬೋದು. ಸೊ ಇದು ಅವರ ಮಾಹಿತಿ. ಇನ್ನು ಅವರ ಕುಟುಂಬದ ಮಾಹಿತಿ ಜೊತೆಗೆ ಇವರ ಕಾಂಟ್ಯಾಕ್ಟ್ಗೆ ತೆಗೆದುಕೊಳ್ಳುವಂಥ ರೀತಿ ನಾನು ಹೇಳ್ತೇನೆ. ಮೊದಲನೇದಾಗಿ ಅವರ ಒಂದು ಕನಸಿನ ಡ್ರೀಮ್ ಕಾರನ್ನು ನಾನು ತೋರಿಸ್ತಾ ಹೋಗ್ತೀನಿ ನೋಡಿ ಸ್ನೇಹಿತರೆ. ಇದು ಬಂದುಬಿಟ್ಟು ಸ್ಟ್ರಾಂಗೆಸ್ಟ್ ಡ್ರೀಮ್ ಕಿಯಾ ಮಾಡೆಲ್ ಕಾರ್ ಆಗಿರುತ್ತೆ. ಅಫ್ಟು ಇದು ಬಂದುಬಿಟ್ಟು 15 lakhsವರೆಗೂ ಇದರ ಬೆಲೆ ಬಾಳುತ್ತೆ ಸ್ನೇಹಿತರೆ. ಯಾಕಪ್ಪ ಅಂದರೆ ಹೆಣ್ಣುಮಕ್ಕಳು ಎಷ್ಟು ಚೆನ್ನಾಗಿ ಕೆಲಸ, ಎಷ್ಟು ಹಳ್ಳಿಯಲ್ಲಿದ್ದರೆ ಏನು, ಒಳಗಡೆ ಮನಸ್ಸು ಅನ್ನೋದು ಒಂದಿದೆ ಅಲ್ವಾ, ಅದು ಬಂದುಬಿಟ್ಟು ಖುಷಿ ಕೊಡುವಂಥ ಕೆಲವೊಂದಿಷ್ಟು ವಿಚಾರಗಳು ಅದಕ್ಕೆ ವ್ಯಕ್ತವಾಗಬೇಕು. ಅಂದರೆ ಸೊ ಲೈಫ್ನಲ್ಲಿ ಈ ಲಾಂಗ್ ಡ್ರೈವ್ ಕಾರ್ನಲ್ಲಿ ನನಗೆ ಮದುವೆ ಆಗುವಂಥ ಹುಡುಗನ ಜೊತೆ ಹೋದರೆ ಹೇಗೆ, ಬೈಕಲ್ಲಿ 100 ಸ್ಪೀಡಲ್ಲಿ ಹುಡುಗನ ಜೊತೆ ಹೋದರೆ ಹೆಂಗೆ, ಈ ರೀತಿ ಇಮ್ಯಾಜಿನೇಷನ್ ಬರುತ್ತಲ್ವ, ಅದರಲ್ಲಿ ಇವ್ರಿಗೂ ಕೂಡ ಒಂದು ಇಮ್ಯಾಜಿನೇಷನ್, ಒಂದು ಕಾರ್ನಲ್ಲಿ ಸುತ್ತಾಡಬೇಕು ಅಂತ. ಸೊ ಹಾಗಾಗಿ ಅದರ ಫೋಟೋ ಕಳಿಸಿದ್ದೇನೆ, ನೋಡ್ಕೊಳ್ಳಿ, ಬಿಡಿ ಅದರ ವಿಚಾರ. ಇನ್ನು ಸೆಕೆಂಡ್ರಿ ನಾನು ಇನ್ನೊಂದು ಹೇಳ್ತೇನೆ ನೋಡಿ. ಪ್ರಸ್ತುತ ಅವರ ಮನೆಯಲ್ಲಿ 4 ಜನ ಸದಸ್ಯರಿರೋದು. ಅವರ ತಂದೆ ತಾಯಿ, ಒಬ್ಬ ಅಣ್ಣ ಇದೆ, ಒಬ್ಬ ಅಣ್ಣನ ಮದುವೆ ಆಗಿದೆ. ಇವಾಗ ಕೊನೆಯದಾಗಿ ಜೆನಿ ಅವರ ಮದುವೆ ಆಗಬೇಕು, ಹಾಗಾಗಿ ಗಂಡು ಹುಡುಕಾಟ ಮಾಡ್ತಿದ್ದಾರೆ. ಇದು ಅವರ ಕುಟುಂಬದ ಮಾಹಿತಿ. ಸ್ನೇಹಿತರೆ, ಇನ್ನೊಂದು ಹೇಳಬೇಕು ಅಂದರೆ, ನೀವು ನಿಮ್ಮ ಫೋಟೋ, ನಿಮ್ಮ ಹೆಸರು, ನಿಮ್ಮ ಊರುಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಕಮೆಂಟ್ ಮಾಡಿ. ಬಿಕಾಸ್ ಅಲ್ಲಿಂದಲೇ ಅವ್ರು ನಿಮಗೆ ರಿಪ್ಲೈಯನ್ನು ಕೊಡ್ತಾರೆ ಅಂತ ಹೇಳಿರೋದು. ಇದು ಬಂದುಬಿಟ್ಟು ಯಾರಿಗುಂಟು ಯಾರಿಗಿಲ್ಲ ಆಫರು, ನೋಡ್ಕೊಳ್ಳಿ ಸ್ನೇಹಿತರೆ. ಆ್ಯಂಡ್ ಈ ಒಂದು ಕಾರು ನೋಡಿದ್ವಿ, ಒಳಗಡೆ ಹೆಂಗಿರ್ಬೋದು, ಯಾಕೆ ಅವ್ರಿಗೆ ಇಷ್ಟ ಆಯಿತು ಅನ್ನೋದ್ರ ಬಗ್ಗೆ ಸ್ವಲ್ಪ ಗಮನ ಕೊಡೋಣವಾ. ಸೊ ಬನ್ನಿ ಅದರ ಬಗ್ಗೆ ಸ್ವಲ್ಪ ಗಮನ ಕೊಟ್ಬಿಟ್ಟು ನೋಡ್ಕೊಂಬರೋಣ. ಮೊದಲನೇದಾಗಿ ಇವರ ಕಾರ್ನಲ್ಲಿ ಇರ್ತಕ್ಕಂಥ ಸಿಸ್ಟಮ್ನ ನಾನು ತೋರಿಸ್ತಾ ಹೋಗ್ತೀನಿ ನೋಡಿ. ಸ್ಟೇರಿಂಗ್ ಸಿಸ್ಟಮ್ ನೋಡ್ಕೊಳ್ಳಿ, ಎಲ್ಲ ಡ್ರೈವರ್ಗಳಿಗೂ ಕೂಡ ಸೇಮ್ ಇರುತ್ತೆ. ಬಟ್ ಇದರಲ್ಲಿ ಅಪ್ ಟು ಒಂದು ಕ್ರಿಯೇಟಿವಿಟಿ ಲೆವೆಲಲ್ಲಿ ಚೇಂಜ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಇದು ಏನು ನೋಡ್ತೀರಾ, ಟಿ ವಿ ಸ್ಪೇಸು, ಬ್ಯಾಕ್ ಸೈಡ್ ಕ್ಯಾಮ್ರಾ, ಅಂದರೆ ಬ್ಯಾಕಲ್ಲಿ ಏನಾದರೂ ಗಾಡಿ ವೆಹಿಕಲ್ ಏನಾದರೂ ಬರ್ತಿದೆ ಅಂದರೆ ಅದನ್ನು ಸ್ಪಾಟಲ್ಲಿ ಇದನ್ನು ಡಿಟೆಕ್ಷನ್ ಮಾಡಿಬಿಟ್ಟು ಒಂದು ಲೈಟನ್ನು ಆನ್ ಮಾಡುತ್ತೆ ಇದರಲ್ಲಿ ರೆಡ್ ಕಲರಲ್ಲಿ, ಅಂದರೆ ಅಲರ್ಟ್ನ ಮೆಸೇಜ್ ಕಳಿಸುತ್ತೆ. ಇದು ಈ ರೀತಿ ಹಿಂದ್ಗಡೆ ಕಾರ್ ಬರ್ತಿದೆ ಅಂತ, ಅಲ್ಲಿಂದ ನೀವು ಸೇಫ್ ಆಗಬಹುದು. ಆ್ಯಂಡ್ ಇದು ಬಂದುಬಿಟ್ಟು ಡ್ಯಾಶ್ ಬೋರ್ಡು, ನಿಮ್ಮ ಚಾಕ್ಲೇಟು ಅಥವಾ ನಿಮ್ಮ ಬಟ್ಟೆ ಅಥವಾ ನಿಮ್ಮದು ಏನಾದರೂ ಇಟ್ಕೊಳ್ಳುವಂತಹ ಒಂದು ಸ್ಪೇಸ್ ಆಗಿರುತ್ತೆ. ಇದು ಬಂದುಬಿಟ್ಟು AC ಸ್ಪೇಸು ಆ್ಯಂಡ್ ಸಾಂಗ್ ಪ್ಲೇ ಮಾಡುವಂತಹ ಒಂದು ಸ್ಪೇಸ್ ಆಗಿರುತ್ತೆ. ಕಲರಿಂಗಲ್ಲಿ ವೈಟ್ ಕಲರಲ್ಲಿ ಒಂದು ಕಾರ್ ನಿಮಗೆ ಸಿಗುತ್ತೆ ನೋಡಿ ಸ್ನೇಹಿತರೆ. ಸೊ ತೆಗೆದುಕೊಳ್ಳಿ ಅಂತ ಹೇಳ್ತಿಲ್ಲ ನಾನು, ಅವರ ಕನಸಿನ ಕಾರ್ ಹೆಂಗಿದೆ ಅಂತ ಜಸ್ಟ್ ನೋಡ್ಕೊಳ್ಳಿ ನೀವು ಕೂಡ. ಯಾಕಂದರೆ ಒಂದು ಹುಡುಗಿಗೆ ಯಾರು ಕೂಡ ನನ್ನ ಕನಸು ಹೀಗಿದೆ ಅತ್ತೆ ಓಪನ್ ಅಪ್ ಆಗಿ ಹೇಳ್ಕೊಳ್ಳಲ್ಲ, ಬಟ್ ಇವರು ಹೇಳ್ಕೊಂಡಿದ್ದಾರೆ. ಹಾಗಾಗಿ ಅರ್ಥ ಮಾಡಿಕೊಂಡು ನಿನ್ನ ಕನಸು ನನಗೆ ಗೊತ್ತಿದೆ ಅಂತ ಜಸ್ಟ್ ಇಮ್ಯಾಜಿನೇಷನಲ್ಲಿ ಹೇಳಿ ಅಂತ ನಾನು ಕೂಡ ಹೇಳ್ತೇನೆ. ಮಾಹಿತಿ ಇದಾಗಿದೆ ಸ್ನೇಹಿತರೆ. ನಾನು ಹೇಳ್ದ ಹಾಗೆ ಬೇಗ ಬೇಗ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಮಾಹಿತಿಗಳನ್ನು ತಿಳಿಸಿ ಅಂತ ಹೇಳ್ತಾ ಮತ್ತೆ ನಾನು ನಿಮಗೆ ಸಿಗ್ತೀನಿ. ಬಾಯ್.